ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಳ್ಳು ಅಮಾವಾಸ್ಯೆ ದಿನದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಲೋವೆರಾ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಲೋವೆರಾ ಗಿಡ ಎಲ್ಲ ಮನೆಗಳಲ್ಲಿ ಕೂಡ ಬೆಳೆಸುವಂಥ ಗಿಡ ಆಗಿದೆ. ಅಂದರೆ ಮನೆ ಹೊರಗಡೆ ಬೆಳೆಸ್ತಾರೆ, ಆದರೆ ಮನೆ ಒಳಗಡೆ ಯಾವುದಕ್ಕಾಗಿ ಕಟ್ತಾರೆ ಅಂತಂದರೆ, ಮನೆ ಅಲೋವೆರಾ ಗಿಡ ಯಾವ ರೀತಿ ಬೆಳೆಯುತ್ತೋ ಆ ರೀತಿ ಮನೆ ಬೆಳವಣಿಗೆ ಆಗುತ್ತೆ ಅಂತ ಕಟ್ತಾರೆ ಫ್ರೆಂಡ್ಸ್. ಅದೇ ರೀತಿ ನಾನು ಕೂಡ 7 ತಿಂಗಳಾಯಿತು ಅಲೋವೆರಾನ ಕಟ್ಟಿ. ಅಂದರೆ ನಾನು ಕಟ್ಟಿದಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮತ್ತು ಒಂದು ಎರಡು ರೆಕ್ಕೆ ಥರ ಇತ್ತಷ್ಟೇ. ಅದಾದ ಮೇಲೆ ಕಟ್ಟಾದಮೇಲೆ ಈ ಒಂದು ನಾನು ಏನು ತೋರಿಸ್ತಾ ಇದ್ದೀನಿ 7 ತಿಂಗಳಲ್ಲಿ ಇದು ಬೆಳೆದಿರೋವಂಥದ್ದು. ಮತ್ತು ಇವಾಗ ಸೆಂಟ್ರಲ್ಲಿ ಒಂದು ಬೆಳೀತಾ ಇದೆ. ಅಂದರೆ ಫ್ರೆಂಡ್ಸ್, ಇದು ಸಡನ್ನಾಗಿ ರಿಸಲ್ಟು ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇದು ಯಾವ ರೀತಿ ಬೆಳೆಯುತ್ತೋ ಆ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಇದರಲ್ಲಿ ಸಡನ್ನಾಗಿ ಒಳ್ಳೇದಾಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅಂದರೆ ಇದು ನೋಡಿ ಫ್ರೆಂಡ್ಸ್, ಇದು 7 ತಿಂಗಳಾಯಿತು ಕಟ್ಟಿ. ಯಾವುದೇ ರೀತಿ ನೀರು ಹಾಕಿಲ್ಲ, ಏನೂ ಇಲ್ಲ. ಒಂದು ಅರಿಶಿನ ಬಟ್ಟೆಯಲ್ಲಿ ತುದಿ ಬೇರು ಬುಡ ಇರುತ್ತಲ್ವ, ಅದನ್ನು ಕಟ್ಟಿ ನಾನು ಒಂದು ಆಣೆಯಲ್ಲಿ ಕಟ್ಟಿರೋದಷ್ಟೇ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಬೆಳೀತಾ ಇದೆ ಅಂತ. 7 ತಿಂಗಳಲ್ಲಿ ಇದು ಈ ರೀತಿ ಆಗಿದೆ. ಅಂದರೆ ಇದು ನಮ್ಮ ನಂಬಿಕೆಗೆ ಬಿಟ್ಟಿದ್ದು ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ, ಅಂದರೆ ಎಳ್ಳು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಇದು ತುಂಬಾ ಪವರ್ಫುಲ್ ಇದೆ ಫ್ರೆಂಡ್ಸ್. ಯಾಕಂದರೆ ಅಲೋವೆರಾ ಗಿಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಅದೇ ರೀತಿ ನಮ್ಮ ಬೆಳವಣಿಗೆಗೂ ಕೂಡ ಸುಮಾರು ಜನ ಮನೆಗಳಲ್ಲಿ ಮತ್ತು ವ್ಯಾಪಾರ ಮಾಡೋಂಥ ಜಾಗಗಳಲ್ಲಿ ಇದನ್ನು ಕಟ್ಟಿರ್ತಾರೆ, ನೋಡಿರ್ಬೋದು ನೀವು ಕೂಡ ಫ್ರೆಂಡ್ಸ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.